ಹೈ ಸ್ನೇಹಿತರೆ, 2000ರಲ್ಲಿ PSL ಕೇಳಿರುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಹೋದ ವಿಡಿಯೋದಲ್ಲಿ 1ರಿಂದ 50 ಪ್ರಶ್ನೆಗಳು ನೋಡಿದ್ದೇವೆ. ಈ ವಿಡಿಯೋದಲ್ಲಿ 51ರಿಂದ 100ವರೆಗೆ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರಲ್ಲಿ ಮೊದಲ ಪ್ರಶ್ನೆ, ಭಾರತ ರಾಷ್ಟ್ರಪಿತ ಯಾರು? ಇಲ್ಲಿ ಸರಿಯಾದ ಉತ್ತರ ಸಿ, ಮಹಾತ್ಮ ಗಾಂಧೀಜಿಯವರು. ಇಲ್ಲಿ ಎರಡನೇ ಪ್ರಶ್ನೆ ಸ್ನೇಹಿತರೆ, ಭಾರತ ಎರಡನೇ ರಾಷ್ಟ್ರಪತಿ ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. 53ನೇ ಪ್ರಶ್ನೆ, ಭಾರತ ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಯಾರು? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. 54ನೇ ಪ್ರಶ್ನೆ, ಭಾರತದ ಮೊದಲ ಸ್ವತಂತ್ರ ದಿನಾಚರಣೆ ದಿನದಂದು ಗಾಂಧೀಜಿ ಎಲ್ಲಿದ್ದರು? ಇಲ್ಲಿ ಸರಿಯಾದ ಉತ್ತರ ಬಿ, ಕಲ್ಕತ್ತಾ. 55ನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ? ಸ್ನೇಹಿತರೆ ಆಪ್ಷನ್ ಎ 28 ರಾಜ್ಯಗಳು. 56ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಸ್ನೇಹಿತರಲ್ಲಿ ಆಪ್ಷನ್ ಸಿ, USA. 57ನೇ ಪ್ರಶ್ನೆ, ಭಾರತವನ್ನು ಒಂದು ಗಣರಾಜ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ? ಇಲ್ಲ ಆಪ್ಷನ್ ಸಿ ಸ್ನೇಹಿತರೆ, ಭಾರತ ರಾಷ್ಟ್ರಪತಿ ಹುದ್ದೆ ಅನುಸರಿಸುವಂಥದ್ದು. 58ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕೆಳಗಿನ ಯಾವುದರಲ್ಲಿ ಬಿಂಬಿತವಾಗಿದೆ? ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ, ಸಮಾನತೆ ಹಕ್ಕು. 59ನೇ ಪ್ರಶ್ನೆ, ಭಾರತ ಸಂವಿಧಾನದ ಮೂಲಭೂತ ಅಂಶಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಕೆಳಗಿನ ಯಾವ ಅಂಶಗಳಲ್ಲಿ ಪ್ರತಿಪಾದಿಸಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಕೇಶವನಾಥ್ ಭಾರತಿ ವಿರುದ್ಧ ಕೇರಳ ಸರ್ಕಾರ. 60ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಆಪ್ಷನ್ ಡಿ 6. ಇಲ್ಲಿ 61ನೇ ಪ್ರಶ್ನೆ ಸ್ನೇಹಿತರೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಈ ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಯಿತು? ಆಪ್ಷನ್ ಬಿ 42ನೇ ತಿದ್ದುಪಡಿ. 62ನೇ ಪ್ರಶ್ನೆ, ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ನಮೂದಿಸಲಾಗಿದೆ? ಸ್ನೇಹಿತರಲ್ಲಿ 18, ಅದರ ಟೋಟಲ್ 22. ಈಗ ಎಷ್ಟು ಅಂದರೆ 22 ಇವೆ ಸ್ನೇಹಿತರೆ. ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಲಿದೆ? ಇಲ್ಲಿ ಸರಿಯಾದ ಉತ್ತರ ಡಿ, ಸರ್ವೋಚ್ಚ ನ್ಯಾಯಾಲಯ. 64ನೇ ಪ್ರಶ್ನೆ, 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ಇಲ್ಲಿ ಸರಿಯಾದ ಉತ್ತರ ಸಿ, A.O. ಹ್ಯೂಮ್ ಅವರು. ಸ್ನೇಹಿತರೆ 65ನೇ ಪ್ರಶ್ನೆ, 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹದ ಪ್ರಥಮ ಪ್ರಯೋಗ ಎಲ್ಲಿ ನಡೆಯಿತು? ಇಲ್ಲಿ ಸರಿಯಾದ ಉತ್ತರ ಬಿ, ಚಂಪಾರಣ್ಯ. ಮುಸ್ಲಿಂ ಲೀಗ್ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? ಆಪ್ಷನ್ ಬಿ 1940ರಲ್ಲಿ. ಹೋಮ್ ರೂಲ್ ಲೀಗ್ ಅನ್ನು ಸ್ಥಾಪಕರು ಯಾರು? ಸ್ನೇಹಿತರೆ ಸರಿಯಾದ ಉತ್ತರ ಅನ್ನಿ ಬೆಸೆಂಟ್ ಅವರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ನಿರ್ಣಯ ಎಲ್ಲಿ ಕೈಗೊಂಡಿದ್ದರು? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಲಾಹೋರ. 60ನೇ ಪ್ರಶ್ನೆ, ಗಾಂಧೀಜಿಯವರ ದಂಡಿ ಸತ್ಯಾಗ್ರಹವು ಯಾವುದಕ್ಕೆ ಸಂಬಂಧಿಸಿದೆ? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಬಿ, ಉಪ್ಪಿನ ಸತ್ಯಾಗ್ರಹ. 70ನೇ ಪ್ರಶ್ನೆ, ಪೂನಾ ಒಪ್ಪಂದವು ಯಾರ್ಯಾರ ನಡುವೆ ನಡೆಯಿತು? ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ, ಡಾಕ್ಟರ್ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ. ಸ್ನೇಹಿತರಲ್ಲಿ 71ನೇ ಪ್ರಶ್ನೆ, ಬ್ರಿಟಿಷರಿಂದ ತರಬೇತಿ ಹೊಂದಿದ್ದ ಸುಭಾಷ್ ಚಂದ್ರ ಬೋಸರು ಸೈನ್ಯದ ಅಧಿಕಾರಿಗಳು ಎಲ್ಲಿದ್ದರು? ಸರಿಯಾದ ಉತ್ತರ ಸ್ನೇಹಿತರೆ ಡಿ, ಸಿಂಗಾಪುರ್. 72ನೇ ಪ್ರಶ್ನೆ, ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವಯಸ್ಸರ ಕಾಲದಲ್ಲಿ ಭೇಟಿ ನೀಡಿದರು? ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ಲೇನ್ ಲಿತಿಗೋ. ಯಾರು? ಲಾರ್ಡ್ ಲೇನ್ ಲಿತಿಗೋ, ಸಿ ಸರಿಯಾದ ಉತ್ತರ. 73ನೇ ಪ್ರಶ್ನೆ, ಭಾರತವು ಸ್ವತಂತ್ರ ಪಡೆಯುವ ಕಾಲದಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಯಾರು?
ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಕ್ಲೆಮೆಂಟ್ ಅಟ್ಲಿ ಅವರು. 74ನೇ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಯಾರು ನೀಡಿದರು? ಇಲ್ಲಿ ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಹೇಳಲಾಗುವ ತಕ್ಷಶಿಲೆ ಎಲ್ಲಿದೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಸಿ ಪಾಕಿಸ್ತಾನದಲ್ಲಿದೆ. ಎರಡನೇ ಪುಲಿಕೇಶಿ ಯಾವಾಗ ರಾಜ್ಯ ಆಳುತ್ತಿದ್ದನು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಎ 7ನೇ ಶತಮಾನದ ಆರಂಭದಲ್ಲಿ. ಸ್ನೇಹಿತರೆ ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ, ಕ್ರಿಸ್ತ ಶಕ 1767-69ರಲ್ಲಿ ನಡೆದ ಮೊದಲನೇ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಯಾರು? ಸ್ನೇಹಿತರೆ ಸರಿಯಾದ ಉತ್ತರ ಸಿ ಹೈದರ್ ಅಲಿ ಅವರು. 78ನೇ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ಭೀಮನು ರಾಕ್ಷಸಿ ಹಿಡಿಂಬೆಯನ್ನು ಕೊಂದನೆಂದು ಹೇಳಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಹಂಪಿ, ಸಿ ಸರಿಯಾದ ಉತ್ತರ. 79ನೇ ಪ್ರಶ್ನೆ, ನೃಪತುಂಗನು ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾನೆ? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಎ ಕವಿರಾಜ ಮಾರ್ಗ. ಕನ್ನಡದ ಕವಿ ಪಂಪನು ಇಲ್ಲಿ ಯಾವ ಮತಸ್ಥ? ಆಪ್ಷನ್ ಎ ಇವನು ಜೈನ ಮತಸ್ಥ. ಸ್ನೇಹಿತರೆ ಕೆಳಗಿನ ಯಾವುದು ದ್ರಾವಿಡ ಭಾಷೆ ಅಲ್ಲ? ನೋಡಿರಿ, ಕೆಳಗಿನ ಯಾವುದು ದ್ರಾವಿಡ ಭಾಷೆ ಅಲ್ಲ? ಇದು ಆಪ್ಷನ್ ಬಿ ಮರಾಠಿ. ಕರ್ನಾಟಕದ ಈಗಿನ ಯಾವ ನಗರವು ಹಿಂದೆ ಚಾಲುಕ್ಯ ರಾಜಧಾನಿಯಾಗಿತ್ತು? ಸ್ನೇಹಿತರಲ್ಲಿ ಸರಿ ಉತ್ತರ ಬಸವ ಕಲ್ಯಾಣ. 83ನೇ ಪ್ರಶ್ನೆ, ಕೂಡಲ ಸಂಗಮವು ಕೆಳಗಿನ ಯಾವ ನದಿಯ ಸಂಗಮ? ಸ್ನೇಹಿತರಲ್ಲಿ ಕೃಷ್ಣ ಮತ್ತು ಮಲಪ್ರಭಾ. 84ನೇ ಪ್ರಶ್ನೆ, ತೋಡ ಪಂಗಡು ಯಾವ ಪ್ರದೇಶದಲ್ಲಿ ವಾಸಿಸುತ್ತದೆ? ಇಲ್ಲಿ ಸರಿಯಾದ ಉತ್ತರ ಸಿ ನೀಲಗಿರಿ, ಭಾರತ. ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಸ್ನೇಹಿತರೆ ಒಟ್ಟು ಎಷ್ಟು ಅಂದರೆ 30 ಇವೆ. ಕರ್ನಾಟಕದ ಅತಿ ದೊಡ್ಡ ಈಗ ಟೋಟಲ್ 31 ಇವೆ ಸ್ನೇಹಿತರೆ. ಇವಾಗ ವಿಜಯನಗರ 31ನೇ ಜಿಲ್ಲೆ. 86ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಶಾಖ ವಿದ್ಯುತ್ ಶಕ್ತಿ ಕೇಂದ್ರವು ಎಲ್ಲಿದೆ? ಸ್ನೇಹಿತರೆ ರಾಯಚೂರು, ಆಪ್ಷನ್ ಬಿ ರಾಯಚೂರು. ಬಸವೇಶ್ವರ ಆಧ್ಯಾತ್ಮಿಕ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರಂದರೆ ಅಲ್ಲಮ ಪ್ರಭು ಅವರಿಗೆ. 88ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು? ಕುವೆಂಪು ಅವರು. ನಿದ್ರಾ ಬುದ್ಧ ಬೆಟ್ಟಗಳನ್ನು ಕರೆಯಲ್ಪಡುವ ಬೆಟ್ಟಗಳೆಲ್ಲಿವೆ? ಸ್ನೇಹಿತರೆ ಕಲಬುರಗಿ, ಆಪ್ಷನ್ ಸಿ. ಆದರೆ ಇವಾಗ ಯಾದಗಿರಿ ಜಿಲ್ಲೆಗಳಲ್ಲಿದೆ. ಕಲಬುರಗಿಯಲ್ಲಿರುವ ಮುಸ್ಲಿಮ ಪ್ರಸಿದ್ಧ ದೇವಾಲಯ ಯಾವುದು? ಯಾವುದಂದರೆ ಆಪ್ಷನ್ ಸಿ ಖ್ವಾಜಾ ಬಂದೇನವಾಜ್ ದರ್ಗಾ. ಮಲ್ಲಿಕೆ ಮೈದಾನ ಎಂಬ ಪ್ರಸಿದ್ಧ ಫಿರಂಗಿಯನ್ನು ಎಲ್ಲಿಡಲಾಗಿದೆ? ಎಲ್ಲಂದರೆ ಸ್ನೇಹಿತರೆ ವಿಜಯಪುರ ಕೋಟೆ. 92ನೇ ಪ್ರಶ್ನೆ, ಮೊಹಮ್ಮದ್ ಗವರ್ನರ್ ಪ್ರಸಿದ್ಧ ಮದ್ರಸ್ ಎಲ್ಲಿದೆ? ಸರಿಯಾದ ಉತ್ತರ ಎ ಬಿದಾರ್. 3ನೇ ಪ್ರಶ್ನೆ, ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ. ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಯೋಗ್ಯತೆಯಾಗಿದೆ? ಸ್ನೇಹಿತರೆ ಇಲ್ಲಿ ಆಪ್ಷನ್ ಬಿ ಹತ್ತಿ. 95ನೇ ಪ್ರಶ್ನೆ, ಬಿಳಿ ಕ್ರಾಂತಿ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಬಿ ಹಾಲಿನ ಹೆಚ್ಚು ಉತ್ಪಾದನೆಗೆ ಸ್ನೇಹಿತರೆ. 96ನೇ ಪ್ರಶ್ನೆ, ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು? ನಿಂಬೆ ಗಿಡದ ಹೂವಿನ ಬಣ್ಣ ಸ್ನೇಹಿತರಲ್ಲಿ ಸಿ ಬಿಳಿ. ಕೆಳಗಿನ ಯಾವ ಗಿಡವು ಮುಳ್ಳುಗಳನ್ನು ಹೊಂದಿದೆ? ಸ್ನೇಹಿತರಲ್ಲಿ ನಿಂಬೆ ಗಿಡ. 98ನೇ ಪ್ರಶ್ನೆ, ಕೆಳಗಿನ ಯಾವುದು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ? ಯಾವುದಂದರೆ ಬಾಳೆ. ಇಲ್ಲಿ 99ನೇ ಪ್ರಶ್ನೆ, ಮೈಸೂರು ರಾಜ್ಯವು ಕರ್ನಾಟಕ ಎಂದು ಯಾವಾಗ ಹೆಸರಿಸಲಾಯಿತು? ಆಪ್ಷನ್ ಡಿ 1973. ಕರ್ನಾಟಕದ ಏಕೀಕರಣ ಯಾವಾಗ ಆಯಿತು ಸ್ನೇಹಿತರೆ? ಸರಿ ಉತ್ತರ ಆಪ್ಷನ್ ಬಿ 1956. ಸ್ನೇಹಿತರೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.